ನನಗೆ ಈ ಒಂದು ಸಂತಾಪ ಸೂಚಕ ನಿರ್ಣಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ತಂದೆಯವರಾದ ಶತಾಯುಷಿಗಳಾದಂತಹ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವರಿಗೆ 102 ವರ್ಷ ವಯಸ್ಸಾಗಿತ್ತು. 15 ದಿವಸಕ್ಕೆ ಕೆಳಗಡೆ ಅವರಿಗೆ ಅನಾರೋಗ್ಯ ಇತ್ತು. ಅವರಿಗೆ ಬೀದರ್ನಲ್ಲಿ ಗುತ್ತಿಗೆ ಆಸ್ಪತ್ರೆಯಲ್ಲಿ ನಾವು ದಾಖಲೆ ಮಾಡಿದ್ದೇವೆ. ಅದಾದ್ಮೇಲೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ 16 ಜಾನ್ವರಿಗೆ ಅವರು ಇವತ್ತು ನಿಧನರಾದರು. ನನ್ನ ತಂದೆಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗಲೂ ಅವರು ಬಾಲ್ಯದಿಂದಲೇ ಹೋರಾಟಗಾರರು. ಅವರು ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಅಂದಿನ ದಿನಮಾನಗಳಲ್ಲಿರುವಂತಹ ಏನು ಪದ್ಧತಿಗಳಿದ್ದು ಅವೆಲ್ಲದರ ವಿರುದ್ಧ ಅವರ ಒಂದು ಮನಸ್ಥಿತಿ ಇತ್ತು. ಅವರು ದೊಡ್ಡವರಾದ ಮೇಲೂ ಅಂದರೆ ಯುವಕರಾದ ಮೇಲೂ ಅದೇ ಹೋರಾಟದ ಮನೋಭಾವನೆಯನ್ನು ಇಟ್ಟುಕೊಂಡು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ, ಇವತ್ತು ಜಾತೀಯತೆ ವಿರುದ್ಧ ಹೋರಾಟ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಬೇಕು ಅನ್ನುವಂಥದ್ದು, ರಾಷ್ಟ್ರೀಯತೆ, ದೇಶಭಕ್ತಿ, ರಾಷ್ಟ್ರ ಪ್ರೇಮ ಅನ್ನುವಂಥದ್ರ ಬಗ್ಗೆ ಅವರು ಯಾವಾಗಲೂ ನಮಗೆ ಮಾತನಾಡ್ತಾ ಇದ್ರು. ಅವರು ಸ್ವಾತಂತ್ರ್ಯಕ್ಕಾಗಿ, ಏಕೀಕರಣಕ್ಕಾಗಿ, ಕನ್ನಡಕ್ಕಾಗಿ ಇವತ್ತು ಸಾಕಷ್ಟು ಅವರದ್ದು ಹೋರಾಟದ ಒಂದು ಜೀವನ ಬದುಕಿನುದ್ದಕ್ಕೂ ಅವರು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ನಾನು ಅವರಿಗೆ ನೋಡಿದ್ದಂಥದ್ದು ಅಂತ ಹೇಳಿದ್ರೆ, ನಮ್ಮ ಒಂದೇ ಮನೆಯಲ್ಲಿದ್ದರೂ ಅವರು ಬೆಳಗ್ಗೆ ನಾವು ಹೇಳೋಕ್ಕಿಂತ ಮುಂಚಿತವಾಗಿ ಹೋಗ್ತಾ ಇದ್ರು. ನಾವು ಮಲಗಿದ ಮೇಲೆ ಬರ್ತಾ ಇದ್ರು. 15 ದಿವಸಕ್ಕೊಂದ್ಸಲ ನಮಗೆ ಭೇಟಿ ಆಗ್ತಾ ಇತ್ತು. ನಮಗೆಲ್ಲ ಶಿಕ್ಷಣ ಕೊಡಿಸಿದಂಥದ್ದು, ಎಲ್ಲ ಮಾಡಿದಂಥದ್ದು ಅಂತ ಹೇಳಿದ್ರೆ ನಮ್ಮ ತಾಯಿಯವರು. ಇವತ್ತು ಅವರು ಬಹಳಷ್ಟು ಸಾಮಾಜಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರದ್ದು ಅವರ ಅತ್ಯಂತ ಶಿಸ್ತಿನ ಒಂದು ಜೀವನ ಅಂತ ಹೇಳ್ಬೋದು. ನಾನು PUC ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಲ್ಕಿಯಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ. ಶಾಸಕರಾಗಿದ್ದರು. ಅವರು 4ನೇ ಅವಧಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 77-78ರಲ್ಲಿ ಇಲ್ಲೇ ಶಾಸಕರ ಭವನದಲ್ಲಿ 5ನೇ ಮಹಡಿಯಲ್ಲಿ ಇರ್ತಾ ಇದ್ರು. 506 ಕೋಣೆ ನಂಬರ್ ಇರ್ಬೋದು. ಇವತ್ತು ನಾವು ಬಂದಾಗ ಅವ್ರು ಲಿಫ್ಟ್ ಉಪಯೋಗ ಮಾಡ್ತಾ ಇರಲಿಲ್ಲ. ಇವತ್ತು ಅವರು ಯಾವಾಗಲೂ ಮೆಟ್ಟಿಲೇರಿ ಹೋಗ್ತಾ ಇದ್ರು. ನಿಮ್ಮ ಜೊತೆಯಲ್ಲಿ ಸ್ಪರ್ಧೆ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಾವು, ಅವರು ಮೂವರು ಆಯ್ತು ನಿಮಗಿಂತ ಮುಂಚೆ ಹೋಗ್ತೀವಿ ಅಂತ ಹೇಳಿ ನಾವೆಲ್ಲ ಬಹಳ ಶಕ್ತಿಯುತವಾಗಿ ಪ್ರಯತ್ನ ಮಾಡಿದೀವಿ. ಆದರೆ ಆ ಮೆಟ್ಟಿಲೇರೋದ್ರಲ್ಲಿ ಆ ವಯಸ್ಸಿನಲ್ಲೂ ನಮಗೆ ಮೀರಿ ಅವರು ನಮಗಿಂತ ಮುಂಚಿತವಾಗಿ ಹೋಗಿದ್ರು. ಅದರ ಅವರೊಂದು ಛಲ ಇತ್ತು. ಇವತ್ತು ಅವರು ನನಗೆ ರಾಜಕೀಯದಲ್ಲಿ ಇವತ್ತು ಯಾರಾದರೂ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್, ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಮಾರ್ಗದರ್ಶನದಲ್ಲೇ ರಾಜಕಾರಣ ಅಂತ ಹೇಳಿದ್ರೆ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಬಹಳಷ್ಟು ಆದರ್ಶಗಳನ್ನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರು ತೋರಿಸ್ಕೊಟ್ಟಂತ ದಾರಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಹೋಗಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಅವರು ಸ್ವಯಂ ಬಲದಿಂದ ಬಂದಂಥವರು. ನಮಗೆಲ್ಲ ರೆಡಿಮೇಡ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ಳುವಂತ ಒಂದು ಮಾರ್ಗದರ್ಶನ ಯಾವಾಗಲೂ ನಮಗೆ ಮಾಡ್ತಾನೆ ಅವರು ಬಂದಿದ್ದಾರೆ. ಹೀಗಾಗಿ ಅವರ ಆದರ್ಶಗಳು ಯಾವತ್ತೂ ನಮ್ಮ ಮಧ್ಯದಲ್ಲಿ ಇರ್ತವೆ. ಮತ್ತು ಅವರು ಎಷ್ಟೊಂದು ಜನಪ್ರಿಯರಾಗಿದ್ದರು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲೂ 102 ವರ್ಷ ಮುಗೀತು. ಆದರೂ ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತು ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ನಮ್ಮ ಸಚಿವ ಸಂಪುಟದ ಸಚಿವರಾದಂಥ ನಮ್ಮ HK ಪಾಟೀಲ್ ಸಾಹೇಬರು, ಇತರ ಅನೇಕ ಜನ ಸಚಿವರು, ಶಾಸಕರು, ಒಂದು BJP ಅಧ್ಯಕ್ಷರು, ಸುಮಾರು ಜನ ಎಲ್ಲ ಭಾಗವಹಿಸಿ ಅಸಂಖ್ಯಾತ ಸಾವಿರಾರು ಜನ ಅವರ ಅಭಿಮಾನಿಗಳು ಎಲ್ಲ ಅದರಲ್ಲಿ ಜಾರ್ಜ್ ಅವರು ಸುಮಾರು ಜನ ಎಲ್ಲ ಭಾಗಿಯಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಈ ಒಂದು ಸದನದ ಮುಖಾಂತರ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಪರವಾಗಿ, ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ದೇವರು ಅಂತ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಶ್ರದ್ಧಾಂಜಲಿಯನ್ನು ಈ ಸದನದ ಮುಖಾಂತರ ಈಗ ಮಾಡಿ ಇವತ್ತು ಇವ್ರ ಜೊತೆಯಲ್ಲಿ ಮಾನ್ಯ ಶ್ರೀ K. ಲಕ್ಕಣ್ಣವರು, ಅವರು ಕುಣಿಗಲ್ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜನಿಸಿ ಅವರು ಶಾಸಕರಾಗಿ ಇವತ್ತು 2 ಬಾರಿ ಅವರು ನಗರ ಪಾಲಿಕೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಅವರೊಬ್ಬ ಉತ್ತಮ ರಾಜಕಾರಣಿಯಾಗಿದ್ದರು. ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ.
ಅವರಿಗೂ ನಾನು ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಈ ಜಗತ್ತು ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಪರಿಸರದ ಒಬ್ಬ ವಿಜ್ಞಾನಿಗಳಾಗಿ ಇವತ್ತು ಅವರೇನು ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಬರ್ತದೆ, ಆ ರಿಪೋರ್ಟ್ನಲ್ಲಿ ಏನು 4-5 ರಾಜ್ಯಗಳಲ್ಲಿರುವಂಥ ಪಶ್ಚಿಮ ಘಟ್ಟ ಇದೆ. ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಒಂದು 8th ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಈ ಪಶ್ಚಿಮ ಘಟ್ಟದಲ್ಲಿ ಅನೇಕ ಇವತ್ತು ಪ್ರಭೇದದ ಸಸ್ಯಗಳಿದ್ದಾವೆ, ಅನೇಕ ಪ್ರಭೇದದ ಪ್ರಾಣಿಗಳಿದ್ದಾವೆ, ಕೀಟಗಳಿದ್ದಾವೆ, ಇವತ್ತು ಪಕ್ಷಿಗಳಿದ್ದಾವೆ. ಇದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಅವರ ವರದಿ ಯಾರಿಗೋ ಅಂದ್ರೆ ಅವ್ರ ಕಳಕಳಿ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಅವರು ಬಹಳ ಉತ್ತಮವಾದಂತಹ ವರದಿಯನ್ನು ಕೊಟ್ಟಿದ್ರು. ಅನೇಕ ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಬಹಳಷ್ಟು ಸಮಸ್ಯೆಗಳು ಬಂದ ಕಾರಣ ಕಸ್ತೂರಿ ರಂಗನ್ ವರದಿ ಬರುತ್ತೆ. ಇದಕ್ಕೆ ಅವರು ಬಹಳಷ್ಟು ಸರ್ಕಾರಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿಯೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರನ್ನು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವರಿಗೂ ನನ್ನ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸುವ ಭಗವಂತನು ಅವರಿಗೆ ಅವರ ಆತ್ಮಗೆ ಶಾಂತಿ ಕೊಡಲಿ, ಅವರ ಅಗಲಿಕೆ ತಡೆಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ, ಅವರ ಸ್ನೇಹಿತರಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಸಂತಾಪ ಸೂಚನೆ, ನನ್ನ ಮಾತುಗಳನ್ನು ಈಗ ಮಾಡ್ತಾ ಗೌರವ 1 ನಿಮಿಷ ಮೌನ ಆಚರಿಸಬೇಕಂತ ಕೋರ್ತೆ.